ಕಣ್ಣುಗಳು ಏನನ್ನು ನೋಡ್ತೈತೆ ಎಂಬುದಾಗಿ ನಿಜವಾಗ್ಲೂ ಪರೀಕ್ಷಿಸಿಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ಸ್ವಾಮಿ ನಿಮ್ಮನ್ನು ನೋಡಿ ಎರೆಮೀನ ಅಂತ ಕೇಳ್ತಿದ್ದಾನೆ, ನಮ್ಮನ್ನು ಏನಂತೆ, ನಿನ್ನ ಕಣ್ಣು ಏನನ್ನ ನೋಡುತ್ತಾ ಐತೆ. ಮೊದಲೇದಾಗಿ ನಾವು ನೋಡಿಕೊಳ್ಳೋಣ ಆದಿಕಾಂಡ 13ನೇ ಅಧ್ಯಾಯ 8ರಿಂದ 10ನೇ ವಚನದವರೆಗೆ. ಹೀಗಿರಲು ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ, ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗರೂರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳ್ಕೊಂಡನು. ಯೆಹೋವನು ಸೊದೋಮ್ ಗೋಮೋರ್ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಹಲ್ಲೆಲೂಯಾ. ಸಾಕು ನೋಡಿ, ಅಬ್ರಹಾಮನ ದನ ಕಾಯುವವನಿಗೂ ಲೋಟನ ದನ ಕಾಯುವವನಿಗೂ ಜಗಳ ಉಂಟಾದಾಗ ಅಬ್ರಹಾಮನು ತನ್ನ ತಮ್ಮನ ಮಗನಾದಂಥ ಲೋಟನ ಕರೆದು ಹೇಳ್ತಿದ್ದಾನೆ, ನೋಡಪ್ಪ, ನಾವು ಸಹೋದರರು, ನಾವು ದೇವರ ಮಕ್ಕಳು, ಪ್ರಾರ್ಥನೆ ಮಾಡುವವರು, ಚರ್ಚಿಗೆ ಹೋಗೋರು, ದೇವರ ಆಲಯಕ್ಕೆ ಹೋಗೋರು, ನಮ್ಮಲ್ಲಿ ಯಾವುದೇ ವಿಧವಾದಂಥ ಭೇದ ಭಾವಗಳು ಅಥವಾ ಜಗಳ ಘರ್ಷಣೆಗಳು ಇರಬಾರ್ದು, ನಾವು ಸಹೋದರರಲ್ಲವೇ. ಆದ್ದರಿಂದ ನಾವಿಬ್ಬರು ವಾಸ ಮಾಡ್ತಿರೋ ಸ್ಥಳ ಇದು ನಮಗೆ ಸಾಲದೇ ಇರೋದ್ರಿಂದ ನಿನಗೆ ದೇಶವೆಲ್ಲ ನಿನ್ನ ಕಣ್ಣು ಮುಂದೆ ಇದೆ. ನೀನು ಎಡಗಡೆ ಹೋದ್ರೆ ನಾನು ಬಲಗಡೆ ಹೋಗ್ತೀನಿ, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗ್ತೀನಿ, ನೀನು ಯಾವುದರ ಕಡೆ ಆರಿಸ್ಕೊಳ್ತೀನಿ ಅದ್ರ ಎದುರಾಗಿ ನಾನು ಹೋಗ್ತೀನಿ ಅಂತೇಳಿ ಅಬ್ರಹಾಮ್ ಲೋಟನಿಗೆ ಆರಿಸ್ಕೊಳ್ಳುವಂಥ ಏನಂತೆ ಒಂದು ಆರಿಸ್ಕೊಳ್ಳುವಂಥದ್ದನ್ನು ಕೊಡ್ತಿದ್ದಾನೆ. ಆಗ ಲೋಟನು ಪ್ರಾರ್ಥನೆ ಮಾಡಲಿಲ್ಲ, ಲೋಟನು ದೇವರ ಚಿತ್ತವನ್ನು ತಿಳ್ಕೊಳ್ಳಿಲ್ಲ. ಆದರೆ ಆ ಲೋಟ ಕಣ್ಣೆತ್ತಿ ನೋಡ್ತಿದ್ದಾನೆ. ಏನನ್ನ ನೋಡ್ತಿದ್ದಾನೆ? ಸೊದೋಮ್ ಗೋಮರ ಪಟ್ಟಣವನ್ನು ನೋಡ್ತಿದ್ದಾನೆ. ಸೊದೋಮ್ ಗೋಮರ ಪಟ್ಟಣವು ಚುಗಾರಿನವರೆಗೂ ಅಲ್ಲಿ ತನಕ ಏನಾಗಿದೆ ಅಂತೆ, ನೀರಾವರಿ ಸ್ಥಳವಾಗಿತ್ತು, ಹಚ್ಚ ಹಸಿರಾಗಿತ್ತು. ಹಲ್ಲೆಲೂಯಾ. ಯೋಚಿಸಿ, ಲೋಟನು ಅಬ್ರಹಾಮನ ಜೊತೆ ಇದ್ದಾಗ ಪ್ರಾರ್ಥನೆ ಮಾಡ್ತಿದ್ದ. ಯಾಕಂದ್ರೆ ಅಬ್ರಹಾಮನಿಗೆ ಒಂದು ಅನುಭವ ಏನಾಗಿತ್ತು ಅಂದರೆ, ಅವನು ಎಲ್ಲೇ ಹೋದ್ರೂ ಕೂಡ ಎಲ್ಲಿ ಗುಡಾರ ಹಾಕೊಳ್ತಾನೋ ಅಲ್ಲಿ ಒಂದು ಯಜ್ಞವೇದಿನ ಕಟ್ತಿದ್ದ. ಆ ಯಜ್ಞವೇದಿನ ಕಟ್ಟಿ ದೇವರನ್ನು ಆರಾಧಿಸ್ತಿದ್ದ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದ. ಅವನು ಎಲ್ಲಿ ಯಾವ ಸ್ಥಳಕ್ಕೆ ಹೋದ್ರೂ ಅಲ್ಲಿ ದೇವರನ್ನು ಪ್ರಾರ್ಥನೆ ಮಾಡೋದನ್ನು ಮಾತ್ರ ಬಿಡ್ತಿದ್ದಿಲ್ಲ. ಹಾಗಾಗಿತ್ತೇನೆ ಆತನು, ಆತನ ಹೆಂಡತಿ, ಆತನ ಜೊತೆಲಿದ್ದಂಥ ದಾಸರೆಲ್ಲರೂ ಪ್ರಾರ್ಥನೆ ಮಾಡ್ತಿದ್ರು. ಈ ಲೋಟನು ಕೂಡ ಅಬ್ರಾಹ್ಮನ ಜೊತೆ ಇದ್ದಾಗ ಆತನು ಕೂಡ ಪ್ರಾರ್ಥನೆಗೆ ಹೋಗ್ತಿದ್ದ, ಕುಟುಂಬ ಪ್ರಾರ್ಥನೆ ಮಾಡ್ತಿದ್ದ, ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಿದ್ದ, ಬಲಿ ಅರ್ಪಿಸುವಾಗ ಪ್ರಾರ್ಥನೆ ಮಾಡ್ತಿದ್ದ ಲೋಟ ಅವನ ಕುಟುಂಬ. ಆದರೆ ಇವರು ಮನಸಾರೆ ಪ್ರಾರ್ಥನೆ ಮಾಡದಿದ್ದವರಾಗಿದ್ರು, ಇವರು ಮನಸಾರೆ ದೇವರನ್ನು ತಿಳ್ಕೊಳ್ಳದವರಾಗಿದ್ರು. ಆದ್ದರಿಂದ ಇವ್ರಿಗೆ ಸಂಪತ್ತು ಇದ್ದಿದ್ದರಿಂದ, ಅಂದರೆ ದೇವರ ಅನುಗ್ರಹದಿಂದ ಇವರು ಸಂಪಾದನೆಯಲ್ಲಿ ಹೆಚ್ಚಾಗಿದ್ದರಿಂದ ದೇವರನ್ನ ಏನಂತೆ ಮನಸಾರೆ ಇವರು ಹುಡುಕದೆ ಏನಂತೆ ಇವರೇನಾಗಿದ್ರು, ಒಂದು ನಾಮಕಾವಸ್ಥೆಯಲ್ಲಿ ಒಂದು ಹೆಸರಿಗೆ ತಕ್ಕಂತೆ ದೇವರನ್ನ ಹಿಂಬಾಲಿಸೋರಾಗಿದ್ರು. ಆದ್ದರಿಂದ ಅನ್ನಿಸ್ತದೆ ಅವರು ದೇವರ ಆಲೋಚನೆಯನ್ನು ಕೇಳದೆ ದೇವರ ಚಿತ್ತವನ್ನು ಅರಿದೇನೆ. ಅಬ್ರಹಾಮನು ನೀನು ಎಡಗಡೆ ಹೋದ್ರೆ ನಾನು ಬಲಗಡೆ ಹೋಗ್ತೀನಿ ಅಂತ ಹೇಳುವಾಗ ಏನು ಮಾಡ್ದ? ಲೋಟನ್ನು ಕಣ್ಣೆತ್ತಿ ನೋಡ್ತಿದ್ದಾನೆ, ಕಣ್ಣೆತ್ತಿ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನನ್ನ ನೋಡ್ತಿದ್ದಾನೆ? ಸೊದೋಮ್ ಗೋಮರ ಪಟ್ಟಣವನ್ನು ನೋಡ್ತಿದ್ದಾನೆ. ಅಂದರೆ ದೇವರು ನ್ಯಾಯ ತೀರ್ಪಿಗಾಗಿ ಇಡಲ್ಪಟ್ಟಂಥ ದೇಶ ಅದು. ದೇವರಿಗೆ ವಿರೋಧವಾಗಿ ಜೀವಿಸುವಂಥ ಜನಾಂಗಗಳು. ಆ ದೇಶದಲ್ಲಿ ದೇವರನ್ನು ಆರಾಧಿಸೋರಿಲ್ಲ, ಪ್ರಾರ್ಥಿಸೋರಿಲ್ಲ, ನೀತಿವಂತರಾಗಿ ಬದುಕೋರು ಒಬ್ಬರು ಇಲ್ಲ. ಯಾಕೆಂದ್ರೆ ಅಬ್ರಹಾಮನು ನಿಂತುಕೊಂಡು ಆ ಸೊದೋಮ್ ಗೋಮರ ಪಟ್ಟಣಕ್ಕೆ ದೇವರ ಮಧ್ಯದಲ್ಲಿ ನಿಂತುಕೊಂಡು ಪ್ರಾರ್ಥಿಸುವಾಗ 50 ಜನ ನೀತಿವಂತರಿದ್ರೆ ಸಾಕು, ಉಳಿಸ್ತೀನಿ ಅಂತ ದೇವರು ಹೇಳ್ತಾರೆ. 30 ಜನ 15 ಜನ ತನಕ ಹುಡುಕ್ತಾರೆ. 15 ಜನನು ಕೂಡ ನೀತಿವಂತರಿಲ್ಲ, 10 ಜನನು ಕೂಡ ನೀತಿವಂತರಿಲ್ಲ, ಅಲ್ಲಿ 5 ಜನರು ಕೂಡ ನೀತಿವಂತರಿಲ್ಲ ಆ ಸೊದೋಮ್ ಗೋಮರ ಪಟ್ಟಣದಲ್ಲಿ. ಅದಕ್ಕಾಗಿ ದೇವರು ಆ ಸೊದೋಮ್ ಗೋಮರ ಪಟ್ಟಣದ ಜನರನ್ನು ನಾಶ ಮಾಡಬೇಕೆಂಬುದಾಗಿ ಆ ದೇಶದಲ್ಲಿ ಮಾಡ್ತಿರುವಂಥ ಅಕ್ರಮಗಳು, ಪಾಪಗಳು, ಸಲಿಂಗ ಕಾಮಗಳು, ತಪ್ಪಾದಂಥ ಕಾರ್ಯಗಳೆಲ್ಲವೂ ಕೂಡ ಏನಂತೆ ಹಲ್ಲೆಲೂಯಾ ಹೆಚ್ಚಾಗಿರೋದ್ರಿಂದ ಅವರು ಮಾಡ್ತಿರೋದ ಪಾಪ ಕೃತ್ಯಗಳು ದೇವರ ಮುಂದೆ ಹೊಗೆಯಾಗಿ ಹೋಗ್ತಾ ಇದೆ. ಅಂದರೆ ದೇವರ ಮುಂದೆ ಅದು ಸಹಿಸಕ್ಕಾಗದಷ್ಟು ಏನಂತೆ ಆ ಪಟ್ಟಣದ ದುರ್ನಾತಗಳು, ಪಾಪಗಳು, ತಪ್ಪಾದ ಕಾರ್ಯಗಳು ದೇವರ ಮುಂದೆ ಹೋಗಿ ನಿಲ್ತಾ ಇದೆಯಂತೆ. ದೇವರು ನ್ಯಾಯ ತೀರಿಸೋದಕ್ಕಿಂತ ಮುಂಚೆ, ಆ ಪಟ್ಟಣವನ್ನು ದಂಡಿಸೋದಕ್ಕಿಂತ ಮುಂಚೆ ಆ ದೇಶವು ಏನಾಗಿತ್ತಂತೆ? ನೀರಾವರಿ ಸ್ಥಳವಾಗಿತ್ತಂತೆ, ಹಸ್ರಾಗಿತ್ತಂತೆ. ಒಬ್ಬ ವ್ಯಕ್ತಿ
ತಾನು ಸಮೃದ್ಧಿಯಾಗಿ ಬೆಳೆಯಲು, ತಾನು ಸಂಪಾದಿಸಲು ಏನು ಬೇಕು ಒಬ್ಬ ಮನುಷ್ಯನಿಗೆ? ವ್ಯವಸಾಯ ಮಾಡಲಿಕ್ಕೆ ನೀರು ಬೇಕು ಅಲ್ವಾ? ಹೆಚ್ಚಾಗಿ ನೀರು ಸಿಕ್ಕಿದ್ರೆ ವರ್ಷಕ್ಕೆ 2 ಬೆಳೆಯನ್ನು ಬೆಳೀತಾನೆ, ಹೌದಲ್ವಾ? ತರಕಾರಿಯನ್ನು ಬೆಳಿತೀವಿ ಅಂದರೆ 3 ಬೆಳೆ ಬೆಳಿಬೋದಲ್ವಾ? ಲೇಲುಯ್ಯ. ನೋಡಿ, ವರ್ಷಕ್ಕೆ 2 ಬೆಳೆಯನ್ನು ಬೆಳಿಬೋದು ನೀರು ಸಮೃದ್ಧಿಯಾಗಿದ್ದರೆ. ಮತ್ತು ಮೇವುಗಳು, ಅವರ ಸಾಕಿದಂಥ ಆಕಳುಗಳಿಗೆ, ಕುರಿಗಳಿಗೆ ಮೇವಿನ ಕೊರತೆನೇ ಇರಲ್ಲ. ಆಗ ಅವರ ಪ್ರಾಣಿಗಳೇನಾಗ್ತವೆ? ತಿಂದು ದಷ್ಟಪುಷ್ಟವಾಗಿದ್ದು ಚೆನ್ನಾಗಿ ಕೊಬ್ಬು ಬೆಳೆಸ್ಕೊಂಡು ಮರಿಗಳಾಗ್ತವೆ, ಹೆಚ್ಚಾಗ್ತದೆ, ಸಂಪಾದನೆ ಹೆಚ್ಚಾಗ್ತದೆ. ವ್ಯವಸಾಯ ಮಾಡೋದ್ರಿಂದ ವರ್ಷಕ್ಕೆ 2 ಬೆಳೆ ತೆಗೆಯೋದ್ರಿಂದ ಹೆಚ್ಚಿನ ಲಾಭ ಬರ್ತದೆ ಅಲ್ವಾ? ಇವೆಲ್ಲ ಮಾಡಬೇಕಂದ್ರೆ ಒಬ್ಬ ರೈತ ಉದ್ಧಾರ ಆಗ್ಬೇಕಂದ್ರೆ ಏನು ಬೇಕು? ಅವನಿಗೆ ನೀರು ಬೇಕು. ಅದಕ್ಕೆ ಲೋಟನ್ ಏನು ಮಾಡ್ದ? ಕಣ್ಣೆತ್ತಿ ನೋಡ್ದ, ಆಹಾ, ಇಲ್ಲಿಗಿಂತಲೂ ಸಂಪತ್ತು, ಇಲ್ಲಿಗಿಂತಲೂ ಸಮೃದ್ಧಿಯನ್ನು ನಾನು ಅನುಭವಿಸ್ಬೋದು. ಆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಏನಂತೆ? ನೀರಿದೆ. ದೇವರು ಸಮೃದ್ಧಿಯಾಗಿ ಏನು ಮಾಡಿದ್ದಾನೆ? ನೀರನ್ನು ಅನುಗ್ರಹಿಸಿದ್ದಾನೆ. ಅಲ್ಲಿ ವ್ಯವಸಾಯ ಮಾಡಲಿಕ್ಕೆ ಅಲ್ಲಿ ಹೋದರೆ ನನ್ನ ಆಕಳುಗಳಿಗೆ ಆಹಾರಗಳು ಯಾವುದೇ ಕೊರತೆ ಇಲ್ಲ ಅಂತ ಹೇಳಿದ್ದೀನಿ. ದೇವರ ಚಿತ್ತವನ್ನು ತಿಳಿದೆ, ದೇವರ ಆಲೋಚನೆಯನ್ನು ಹುಡುಕದೆ, ಪ್ರಾರ್ಥಿಸದೆ ಏನು ಮಾಡ್ದ? ಕಣ್ಣೆತ್ತಿ ನೋಡ್ದ. ಇವತ್ತು ನಾವು ಕಣ್ಣೆತ್ತಿ ನೋಡ್ತಾ ಇದ್ದೀವಿ, ಅಲ್ಲೆಲ್ಲೂಯ್ಯ. ಅದಕ್ಕೆ ಯೆರೆಮೀಯನಿಗೆ ದೇವರು ಕೇಳಿದಾಗೆ ನಮ್ಮನ್ನು ಕೇಳ್ತಿದ್ದಾನೆ, ನಿನ್ನ ಕಣ್ಣು ಏನನ್ನ ನೋಡ್ತಾ ಐತೆ? ಇವತ್ತು ಅನೇಕ ಜನ ಲೋಕವನ್ನು ನೋಡ್ತಾ ಇದ್ದೀವಿ. ಲೋಟನಿಗೆ ಈ ಲೋಕವನ್ನು ನೋಡ್ತಿದ್ದೀವಿ, ಲೋಕದಲ್ಲಿರುವಂಥ ಸೌಂದರ್ಯಗಳು ನೋಡ್ತಾ ಇದ್ದೀವಿ, ಈ ಲೋಕದಲ್ಲಿರುವಂಥ ವ್ಯಕ್ತಿಗಳನ್ನ ನೋಡ್ತಿದ್ದೀವಿ, ಜನರನ್ನು ನೋಡ್ತಾ ಇದ್ದೀವಿ. ಅವ್ರ ಥರ ನಾವು ಬದುಕಬೇಕು, ಅವ್ರ ಥರ ನಾವು ಕೂಡ ಏನಂತೆ ಸಂಪಾದಿಸ್ಬೇಕು, ಅವ್ರ ಥರ ನಾವು ಕೂಡ ಜೀವನ ಮಾಡಬೇಕು, ಅವ್ರ ಥರ ನಮ್ಮ ಮಕ್ಕಳುಗಳು ಕೂಡ ಬೆಳಿಬೇಕು, ಅವ್ರ ಥರ ನಾವು ಮನೆ ಕಟ್ಟಬೇಕು, ಅವ್ರ ಥರ ನಾವು ಇರಬೇಕು. ಲೋಕವನ್ನು ನೋಡ್ತಾ ಇದ್ದೀವಿ. ಈ ಲೋಕವನ್ನು ದೇವರು ಏನಂತೆ ಸೊದೋಮ್ ಗೊಮೋರ ಪಟ್ಟಣನ ಹೇಗೆ ನಾಶ ಮಾಡಿದ ಒಂದು ದಿನ ಈ ಲೋಕವನ್ನು ದೇವರು ನ್ಯಾಯ ತೀರಿಸ್ತಾನೆ. ಈ ಲೋಕವನ್ನು ನಿರೀಕ್ಷಿಸುವವರು, ನಂಬಿಕೊಂಡವರು ಕೂಡ ಅದೇ ದಂಡನೆಗೆ ಒಳಗಾಗ್ತಾರೆ ಪ್ರಿಯರೇ. ಆದ್ರಿಂದ ನೀವು ನಿಮ್ಮ ಕಣ್ಣು ಏನನ್ನ ನೋಡ್ತಾ ಐತೆ? ನಿಮ್ಮ ಕಣ್ಣು ಏನನ್ನ ನೋಡ್ತಾ ಐತೆ? ಲೋಟನು ಕಣ್ಣೆತ್ತಿ ನೋಡುವಾಗ ಸೊದೋಮ್ ಗೊಮೋರ ಪಟ್ಟಣವು ಹಚ್ಚಹಸಿರಾಗಿತ್ತಂತೆ, ಯೆಹೋವನ ವನದಂತೆ, ಯೆಹೋವನು ಉಂಟು ಮಾಡಿದಂಥ ಏದೇನ್ ತೋಟದಂತೆ ಅದು ಹಚ್ಚಹಸಿರಾಗಿ ಕಂಗೊಳಿಸ್ತಿತ್ತಂತೆ. ಇವತ್ತು ಲೋಕ ನೋಡುವಾಗ ಚೆನ್ನಾಗಿ ನಿನಗೆ ಕಾಣ್ತದೆ, ಪಾಪಗಳು ಚೆನ್ನಾಗೇ ಕಾಣ್ತದೆ, ಆಸೆಗಳು ನಿನಗೆ ಚೆನ್ನಾಗೇ ಕಾಣ್ತದೆ, ಜನಗಳು ನಿನ್ನನ್ನು ಚೆನ್ನಾಗೇ ಮುತ್ತಿಡ್ತಾರೆ. ನಿನ್ನ ಕಷ್ಟದಲ್ಲಿದ್ದಾಗ ಅವ್ರು ನೀನು ನೋಡಲಿಲ್ಲ. ನೀನು ಯಾವಾಗ ಬಿಡುಗಡೆ ಹೊಂದ್ಕೊಂಡೆ, ಸ್ವಾಮಿ ನಂಬಿ ಯಾವಾಗ ನೀನು ಚರ್ಚಿಗೆ ಬಂದೆ, ದೇವ್ರು ಯಾವಾಗ ನಿನ್ನ ಕಷ್ಟಗಳನ್ನ ದೂರ ಮಾಡ್ದ, ಕಣ್ಣೀರನ್ನು ಒರೆಸ್ತಾ, ಯಾವಾಗ ದೇವ್ರು ನಿನ್ನ ಅಭಿವೃದ್ಧಿ ಪಡಿಸ್ತಾ, ದೇವ್ರು ಯಾವಾಗ ನಿನ್ನ ವರಮಾನಗಳನ್ನ ಬಿತ್ತನೆಗಳನ್ನ ಆಶೀರ್ವಿಸ್ತಾ, ಆಗ ನಿನ್ನ ಸಂಬಂಧಿಕರು ಏನಂತೆ ಸ್ನೇಹಿತರು ಮತ್ತು ಗುರುತು ಪರಿಚಯ ಇಲ್ಲದಿರೋಂಥ ಜನರು ನಿಮ್ಮನ್ನು ಹೊಗಳಕ್ಕೆ, ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಬರ್ತಾರೆ. ಹಲ್ಲೆಲೂಯ. ಆಗ ಅಯ್ಯೋ, ಇಷ್ಟು ನನ್ನ ಗೌರವ ಕೊಡ್ತಾರಲ್ಲ, ಇಷ್ಟು ಪ್ರೀತಿಸ್ತಾರಲ್ಲ, ಇಷ್ಟು ನನ್ನ ಹೊಗಳ್ತಾರಲ್ಲ. ನಿಮ್ಮ ಕಣ್ಣುಗಳು ಅವರನ್ನು ನೋಡ್ತಾ ಇದ್ದ. ಕೆಲವರು ಕಣ್ಣುಗಳು ಇಂಥ ಜನರನ್ನು ನೋಡಿ ವಂಚನೆಗೆ ಒಳಗಾಗ್ತಾರೆ, ದೇವರನ್ನು ಮರೆತು ಹೋಗ್ಬಿಡ್ತಾರೆ. ಲೋಟನು ಕಣ್ಣೆತ್ತಿ ಲೋಕವನ್ನು ನೋಡ್ತಿದ್ದಾನೆ. ಆ ದೇವರು ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡೋದಕ್ಕಿಂತ ಮುಂಚೆ ಅದು ಹಚ್ಚಹಸಿರಾಗಿತ್ತು, ಚೆನ್ನಾಗಿತ್ತು, ಯಾವ ಕೊರತೆ ಇತ್ತಿಲ್ಲ. ನೀವು ಕೂಡ ಯೇಸುವನ್ನು ಬಿಟ್ಟು, ದೇವರ ಬರುವಿಕೆಯನ್ನು ಬಿಟ್ಟು, ದೇವರ ಆಜ್ಞೆ ವಾಕ್ಯಗಳನ್ನು ಬಿಟ್ಟು ಈ ಲೋಕವನ್ನು ಎದುರು ನೋಡ್ತಾ, ನಾವು ಲೋಕದಲ್ಲೇ ಚೆನ್ನಾಗಿದ್ದೀವಲ್ವಾ, ಅವ್ರ ಥರ ನಾವು ಚೆನ್ನಾಗಿರ್ಬೋದಲ್ವಾ, ಚರ್ಚಿಗೆ ಹೋದ್ರೆ ನಾವು ಪ್ರಾರ್ಥನೆ ಮಾಡಬೇಕು, ಚರ್ಚಿಗೆ ಹೋದರೆ ದೇವರ ವಾಕ್ಯಗಳನ್ನ ಕೈಗೊಂಡು ನಡಿಬೇಕು, ಚರ್ಚಿಗೆ ಹೋದ್ರೆ ನಾವು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳ್ತಾರೆ. ದೇವರ ಆಜ್ಞೆಗಳನ್ನು ಹಿಂಬಾಲಿಸಬೇಕು. ನಮಗೆ ಕಷ್ಟ ಆಗ್ತದೆ. ನಾವು ಈ ಲೋಕವನ್ನು ನೋಡಿ ಹೋದ್ರೆ ನಾವು ಇಷ್ಟಾನುಸಾರವಾಗಿ ಜೀವಿಸ್ಬೋದಲ್ಲ, ಇಷ್ಟಾನುಸಾರವಾಗಿ ಮಾತನಾಡ್ಬೋದಲ್ಲ, ಇಷ್ಟಾನುಸಾರವಾಗಿ ನಾವು ಬದುಕಿದ್ದೇನೆ, ನಮ್ಮ ಸುಖಗಳನ್ನ ಅನುಭವಿಸ್ಬೋದು. ಇನ್ನು ಎಷ್ಟೋ ಜನರಿಗೆ ಯಾರಿಗೆ ಗೊತ್ತೈತೆ ನ್ಯಾಯ ತೀರ್ಪು, ಯಾರಿಗೆ ಗೊತ್ತೈತೆ ಸ್ವರ್ಗ ನರಕ, ನಾವು ಹೆಂಗ್ ಬೇಕಾರಂಗೆ ಜೀವಿಸ್ಬೋದಲ್ಲ. ಇಷ್ಟೆಲ್ಲ ಜನಗಳು ಬದುಕ್ತಾ ಇಲ್ವಾ ಭೂಮಿ ಮೇಲೆ? ಇಷ್ಟು ಜನಗಳೆಲ್ಲ ಅವರೆಲ್ಲ ಸಂಪಾದಿಸ್ತಿಲ್ವಾ? ಇಷ್ಟು ಜನಗಳು ಅವ್ರ ಜೀವನ ಮಾಡ್ತಾ ಇಲ್ವಾ? ಮದುವೆ ಆಗಿದ್ದೇನೆ. ಇಷ್ಟು ಜನಗಳು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ಗಳು ಕಟ್ತಾ ಇಲ್ವಾ? ಇಷ್ಟು ಜನ ಅನ್ಯಾಯ ಮೋಸ ಮಾಡೋರೆಲ್ಲ ಬದುಕ್ತಾ ಇಲ್ವಾ? ನಾನು ಒಬ್ಬನಾದ್ರೂ ಲೋಕದಲ್ಲಿ ಹೋಗೋದಾದ್ರೆ, ಲೋಕವನ್ನು ನೋಡಿ ನಾನು ಅನ್ಯಾಯ ಮಾಡೋದಾದ್ರೆ, ನಾನು ಬಿಟ್ಟು ಹೋದ್ರೆ ನಾನು ಚೆನ್ನಾಗಿರೋಕ್ಕಾಗಲ್ವಾ? ನನ್ನ ಜೀವಿತನೂ ಕೂಡ ನಾಶ ಆಗ್ತದ? ಇಷ್ಟು ಜನ ನಾಶ ಆಗುವಾಗ ನಾನು ಅವ್ರ ಜೊತೆ ನಾಶ ಆಗ್ತೀನಿ, ಇಲ್ಲ ಅವರು ಇಷ್ಟು ಜನ ನಾಶ ಹೆಂಗಾಗ್ತಾರೆ? ದೇವ್ರು ಇಷ್ಟು ಜನ ನಾಶ ಮಾಡ್ಬಿಡ್ತಾನಾಗಾದ್ರೆ ತಿಳಿದೇನೆ ಏನು ಮಾಡ್ತಿದ್ದೀವಿ? ಅನೇಕ ದೇವ ಜನರು ಕಣ್ಣೆತ್ತಿ ಲೋಕವನ್ನ, ಪಾಪವನ್ನ, ವಸ್ತುಗಳನ್ನ, ವ್ಯಕ್ತಿಗಳನ್ನ ನೋಡ್ತಿದ್ದಾರೆ. ಪ್ರಾರ್ಥನೆಗೆ ಬಂದಿರೋ ದೇವರ ಮಕ್ಕಳಿಗೆ ದೇವ್ರು ಕೇಳ್ತಾ ಇರೋದು, ನಿನ್ನ ಕಣ್ಣು ಏನನ್ನ ನೋಡ್ತಾ ಇದೆ? ನೀನು ಕಣ್ಣೆತ್ತಿ ಏನನ್ನ ನೋಡ್ತಾ ಇದ್ದಿ?
ಚರ್ಚಿಗೆ ಬರುವಾಗ ದೇವರನ್ನು ನೋಡಲ್ಲ ನಾವು, ಬರೀ ಅದ್ಭುತಗಳನ್ನ ನೋಡ್ತೀವಿ. ದೇವ್ರಂಗೆ ಒಳ್ಳೇದು ಮಾಡ್ಬೇಕು, ಆಶೀರ್ವಾದ ಮಾಡ್ಬೇಕು, ನನಗೆ ಬಿಡುಗಡೆ ಮಾಡಿದ್ರೆ ಸಾಕು, ನನಗೆ ಒಳ್ಳೇದು ಮಾಡಿದ್ರೆ ಸಾಕು, ಬರೀ ಅದನ್ನೇ ನೋಡೋದು. ಏನು ಕೊರತೆ ಐತೆ ಅದನ್ನೇ ನೋಡೋದು, ದೇವರನ್ನು ನೋಡಲ್ಲ. ದೇವರ ಗುಣಗಳನ್ನ ತಿಳ್ಕೊಳ್ಳಲ್ಲ, ದೇವರ ಸ್ವಭಾವಗಳನ್ನ ಹೊಂದ್ಕೊಳ್ಬೇಕು, ದೇವರು ಮಾಡಿದ ಉಪಕಾರಗಳನ್ನ ನಾವು ನೆನೆಸಬೇಕು, ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಕೇಳ್ತಿದ್ದಾನೆ, ಈ ವಾರ ನಿನ್ನ ಕಣ್ಣು ಏನನ್ನು ನೋಡ್ತಾ ಇದ್ದೆ? ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ದೇವರು ಒಂದು ಪ್ರಶ್ನೆ ಕೇಳ್ತಿದ್ದಾನೆ, ನೀನು ಏನನ್ನು ನೋಡ್ತಾ ಇದ್ದೆ?